ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ನಾವಿದು ಉಜಿರೆ ಬ್ರಹ್ಮಕಲಶಕ್ಕೆ ಹೋಗಿದ್ದೆವು. ಮೊನ್ನೆ ಮಾರ್ಚ್ 3ಕ್ಕೆ ಶುರು ಆಗಿದೆ. ನಾವು 4 ತಾರೀಕಿಗೆ ಹೋದದ್ದು. ಅವತ್ತು ಅಲ್ಲಿ ಇದು ಸಂತೆ ಎಲ್ಲ ಜಾಸ್ತಿ ಬಂದಿರಲಿಲ್ಲ. ದೇವರಿಗೆ ನೋಡಿ ಹೂವಿನ ಅಲಂಕಾರ ಎಲ್ಲ ಇದು ದೇವಸ್ಥಾನಕ್ಕೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ನಾವು ಇನ್ನು ಯಾವಾಗಾದರೂ ಹೋಗಬೇಕು 11ರ ಒಳಗೆ. ಹಾಗೆ ಅಲ್ಲಿ ಒಂದು 20 ರೂಪಾಯಿದು 20 ಪಾಟ್ ತಗೊಂಡೆವು ಗಿಡ ನೆಡಬೇಕು ಅಂತ. ಗಿಡ ನೆಡುವ ಡಿಪಾರ್ಟ್ಮೆಂಟೆಲ್ಲ ಶ್ರೀದು, ಅವರು ಯಾವುದೆಲ್ಲ ಗಿಡ ತರ್ತಾರೆ ನೋಡಬೇಕು. ಹಾಗೆ ಅಲ್ಲಿ ನೋಡಿ ಭಜನೆ ಮತ್ತು ಇದು ಎಂಥ ಹಾಡೆಲ್ಲ ಹಾಕಿದರು, ಅದು ಕಾಪಿರೈಟ್ ಬರ್ಬೋದು ಅಂತ ತೆಗೆದಿದ್ದೇನೆ. ಗೌರಿಯಕ್ಕ ಅಂತಿದ್ದಾರೆ, ಅವರು ಫೋನ್ ಮಾಡಿ ನನಗೆ ತುಂಬ ಸಪೋರ್ಟಿವ್ ಆಗಿ ಮಾತಾಡಿದರು. ವ್ಲಾಗ್ ಕಂಟಿನ್ಯೂ ಮಾಡು, ಯಾರು ಎಂತೆಂಥವರೆಲ್ಲ ಮಾಡ್ತಾರೆ, ನೀನು ಯಾಕೆ ಮಾಡೋದಿಲ್ಲ, ಮಾಡು, ಕಂಟಿನ್ಯೂ ಮಾಡು ಅಂತೇಳಿ ಸಪೋರ್ಟ್ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು, ಒಬ್ಬರಾದರೂ ಸಪೋರ್ಟರ್ ಸಿಕ್ಕಿದ್ರಲ್ಲ ಅಂತ. ಅಲ್ಲ, ಎಂಗೇಜಿನವರೆಲ್ಲ ಇಷ್ಟಪಡ್ತಾರೆ, ಮತ್ತು ಸ್ವಲ್ಪ ಏಜ್ ಆದವರಿಗೆ ಅದೆಲ್ಲ ಎಂಥದ್ದು ನಾಚಿಕೆ ಅಂತ ಅನಿಸೋದು. ನಾನು ಅಮ್ಮ ಹೇಳಿದ ಮೇಲೆ ನನಗೆ ಸಹ ಹಾಗೆ ಅನಿಸ್ತಾ ಇದ್ದೆ, ಎಂಥ ಸ್ವಲ್ಪ ನಾಚಿಕೆ ಆಗ್ತದೆ ಮಾಡಲಿಕ್ಕೆ ವಿಡಿಯೋ ಅಂತ. ಅಂದರೆ ನಮ್ಮ ಲೈಫನ್ನು ತೋರಿಸ್ಬೇಕಲ್ಲ, ಮಾತಾಡಬೇಕಲ್ಲ. ಹಾಗೆ ಪ್ರೈವಸಿ ಹೋಗ್ತದೆ ಅಂತೆಲ್ಲ ಇದಾಗ್ತಾ ಇತ್ತು. ಅವ್ರು ಹೇಳಿದ ಮೇಲೆ ಸ್ವಲ್ಪ ಖುಷಿ ಆಯಿತು, ಸಪೋರ್ಟರ್ ಇದ್ದಾರಲ್ಲ ಅಂತ. ಹಾಗೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತದೆ ಅವ್ರು ಹೇಳಿದ ಮೇಲೆ. ಹಾಗೆ ಚೈನು ನೋಡಿ, ಧೃತಿಯದ್ದೇ ಕಾಣಬೇಕು, ಚಿಕ್ಕದಿರುವಾಗಿದ್ದು. ಅದು ಚೈನ್, ಕೃಷ್ಣನದ್ದು ಚೈನ್ ಸೇಮ್. ಅದು ಧೃತಿಗೆ ಈಗಲೂ ಆಗ್ತದೆ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಅದು ಅವಳದೇ ಚಿಕ್ಕದಿರುವಾಗೆದ್ದು ಚೈನ್ ಕಾಣಬೇಕು. ಇವನಿಗಾದರೆ ಇತ್ತೀಚೆಗೆ ತೆಗೆದದ್ದು. ಇಬ್ಬರಿಗೂ ಸೈಜ್ ಆಗ್ತದೆ, ಅದೇ ಖುಷಿಯ ವಿಷಯ. ಸೇಮ್ ಇದು ಚೈನ್ ಇಬ್ಬರದು ಸಹ. ಬೆಳ್ಳಿ ಚೈನ್, ಮಣಿ ಚೈನ್. ನಿನ್ನೆ ಒಗ್ದ ಬಟ್ಟೆನ ಒಣಗಿದ್ದನ್ನು ಮಡಚಿಡ್ತಾ ಇದ್ದೇನೆ. ಕೈಯಲ್ಲೇ ಆಯಿತು, ಈಗ 2 ದಿವಸ ಆಯಿತು. ನಿನ್ನೆ ಮತ್ತು ಇವತ್ತು ಒಗ್ದಾಕಿದ್ದೇನೆ ಕೈಯಲ್ಲೇ. ಅಂದರೆ ಅದು ಒಗ್ದ ಬಟ್ಟೆ, ಒಗೆಯದ ಬಟ್ಟೆ ಎಲ್ಲ ಹಾಲಲ್ಲಿ ರಾಶಿ ಇದೆ, ಸಂತೆ ಇದೆ. ನಿನ್ನೆ ಗಾಡ್ರೇಜನ್ನೆಲ್ಲ ಒಳಗೆ ಹೊರಗೆ ಎಲ್ಲ ಒರೆಸಿ ಬಿಟ್ಟೆ. ಗಾಡ್ರೇಜಲ್ಲಿ ಇದ್ದ ಬಟ್ಟೆ ಎಲ್ಲ ಕೆಳಗೆ ಹಾಕಿದ್ದೇನೆ. ಎಲ್ಲ ಬಟ್ಟೆ ಒಮ್ಮೆ ಒಗ್ದಾಕಬೇಕು ಅಂತಿದೆ. ಕೈಯಲ್ಲೇ ಒಗ್ದಾಕಿದ್ರೆ ಅದೊಂದು ಸಮಾಧಾನ. ಅಂದರೆ ತಿಕ್ಲಿಕ್ಕೆಲ್ಲ ಆಗ್ತದಲ್ಲ, ವಾಷಿಂಗ್ ಮಿಷಿನಲ್ಲಿ ತಿಕ್ಲಿಕ್ಕೆ ಆಗೋದಿಲ್ಲ. ಅದು ಮೇಲಿಂದ ಮೇಲೆ ಹೋಗ್ತದೆ ಅಷ್ಟೇ, ಅಂದರೆ ಸ್ಮೆಲ್ ಹೋಗ್ಬೋದು. ಆದರೆ ಕಲೆಯಲ್ಲಿ ಆದರೂ ಆಗಿದ್ದರೆ ಅದು ಹಾಗೆಲ್ಲ ಚೆಂದ ಕ್ಲೀನಾಗಿ ಹೋಗೋದಿಲ್ಲಲ್ಲ. ಆಮೇಲೆ ಒಗ್ದಾದ್ಮೇಲೆ ಕಂಫರ್ಟ್ ಎಲ್ಲ ಹಾಕಿದೆ. ಹಾಗೆ ಮತ್ತು ಒಂದೊಂದು ದಿವಸ ಒಂದೊಂದು ಕೆಲಸನೇ ನಾನು ತೋರಿಸೋದು ಅಂತೇಳಿ ಬೋರ್ ಆದರೆ ಹೇಳಿ, ನನಗೆ ಹೇಳದಿದ್ದರೆ ಹೇಗೆ ಗೊತ್ತಾಗ್ತದೆ. ನನಗೆ ಸರಿ ಕಾಣುವ ಹಾಗೆ ವೀಡಿಯೋ ಮಾಡ್ತಾ ಹೋಗ್ತೇನೆ. ಹಾಗೆ ನಮ್ಮ ಮನೆಗೆ ನೆಂಟರು ಬರೋದು, ನಾನು ನೆಂಟರು ಮನೆಗೆ ಹೋಗೋದು ಅದೆಲ್ಲ ಇಲ್ಲವೇ ಇಲ್ಲ, ಸೀನೇ ಇಲ್ಲ. ಆದರೆ ಫಂಕ್ಷನಿಗೆ ಮಾತ್ರ ಕರೆದ್ರೆ ಈಗ ಹೋಗೋದಲ್ಲ. ಹಾಗೆ ಕೆಲವೊಮ್ಮೆ ಫಂಕ್ಷನಿಗೂ ಹೋಗೋದಿಲ್ಲ. ಹಾಗಾಗಿ ನಮ್ಮ ಮನೆಗೆ ಜನ ಬರೋದು ಕಮ್ಮಿ. ಜನ ಬರೋದಿಲ್ಲ ಅಂತ ಆಗುವಾಗ ಸ್ವಲ್ಪ ಉದಾಸೀನ ಎಲ್ಲ ಜಾಸ್ತಿ ಅಲ್ಲ, ಮನೆ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಗಮನ ಹೋಗೋದಿಲ್ಲ. ಈಗ ನನಗೆ ನೆಂಟರು ಅಂದರೆ ಅದೇ ಯೂಟ್ಯೂಬ್ ನನ್ನ ವೀಡಿಯೋ ನೋಡುವವರೇ ನನಗೆ ನೆಂಟರು. ಹಾಗಾಗಿ ಎಲ್ಲನೂ ಚೆನ್ನಾಗಿ ಇಟ್ಕೊಳ್ಳೋಣ ಅಂತೇಳಿ ಮನಸ್ಸು ಬರ್ತದೆ. ನಾವು ಇಂಟ್ರೋವರ್ಟ್ಗಳಾದರೆ ಇದೇ ಸಮಸ್ಯೆ. ಅಂದರೆ ನಮಗೆ ಮಾತನಾಡಬೇಕು ಎಲ್ಲರೂ ಅಂತ ಆಸೆ ಇರ್ತದೆ, ಆದರೆ ನಮಗೆ ಮಾತನಾಡಲಿಕ್ಕೂ ಬರೋದಿಲ್ಲ, ಬೇರೆಯವರು ನಮ್ಮ ಹತ್ರ ಮಾತನಾಡಿಸ್ಲಿಕ್ಕೂ ಬರೋದಿಲ್ಲ. ನಂದು ತುಂಬ ಪುಟ್ಟ ಪ್ರಪಂಚ. ಅಲ್ಲಿ ನಾನು ನನ್ನ ಗಂಡ ಮಕ್ಕಳು ಅಷ್ಟೇ, ಅವರೇ ನನಗೆ ಎಲ್ಲ ಕ್ಲೋಸ್. ಒಂಟಿತನ ಅಭ್ಯಾಸ ಆಗಿ ಹೋಗಿದೆ. ಮತ್ತು ಇಲ್ಲಿ ಊರಲ್ಲಿ ಹೇಗಂದರೆ, ನಾವು ಬ್ರಾಹ್ಮಿಣ್ಸ್ ಅಂತೇಳಿ ಹೊರಗಿನವರು ಹೊರಗಿಂದಲೇ ಬಂದು ಪೂಜೆದು ಮಾತನಾಡಿ ಅಲ್ಲಿಂದ ಅಲ್ಲಿಗೆ ಹೋಗ್ತಾರೆ, ಮನೆಯೊಳಗೆಲ್ಲ ಬರೋದಿಲ್ಲಲ್ಲ. ಹಾಗಾಗಿ ನಮ್ಮದೇ ಸಾಮ್ರಾಜ್ಯ, ನಾವು ಹೇಗೆ ಇಟ್ಕೊಳ್ತೇವೆ ಹಾಗೆ. ಅದಕ್ಕೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ಮತ್ತು ನಾನು ದಪ್ಪಗ ಇದ್ದೇನಲ್ಲ, ಹಾಗಾಗಿ ಕೆಲಸ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಅದು ಎದುಸಿರೆಲ್ಲ ಬರ್ತದೆ. ಆದರೆ ಎದುಸಿರು ಬರಬೇಕು, ಎದುಸಿರು ಬರುವಷ್ಟು ನಾವು ಕೆಲಸ ಮಾಡಿದರೆ ಬೇಗ ಸಣ್ಣಗಾಗ್ತೇವೆ. ಅದೇ ವಾಕಿಂಗ್ ನಾನು ಅವತ್ತು ಮಾಡ್ತಿದ್ದೆಲ್ಲ 4 ಗಂಟೆ ಎಲ್ಲ, ಅದರಲ್ಲಿ ಎದುಸಿರೆಲ್ಲ ಬರೋದಿಲ್ಲ, ಬೆವರ್ತದೆ ಅಷ್ಟೇ. ಇದು ಗುಡಿಸೋದು, ಒರೆಸೋದು ಮತ್ತು ಬಟ್ಟೆ ಒಗೆದು ಅದರಲ್ಲೆಲ್ಲ ಎದುಸಿರು ಬರ್ತದೆ. ಅದು ಬಂದರೆ ಬೇಗ ಸಣ್ಣಗಾಗ್ಬೋದು. ಹಾಗೆ ಅದಕ್ಕೆ ಒಳ್ಳೆಯದು ಅಂತ. ಮತ್ತು ನನಗೆ ಬಟ್ಟೆ ಕೈಯಲ್ಲಿ ವಾಶ್ ಮಾಡಿದ್ರೇ ಸಮಾಧಾನ. ಮತ್ತು ಶಾಪಿಂಗ್ ಮಾಡುವ ಅಭ್ಯಾಸ ಎಲ್ಲ ನನಗೆ ಜಾಸ್ತಿ. ಹಾಗಾಗಿ ಮನೆಯಲ್ಲಿ ಸಂತೆ ತುಂಬಿ ಹೋಗಿದೆ. ಆದಷ್ಟು ಒತ್ತರ ಮಾಡ್ತಾ ಇದ್ದೇನೆ, ಎಷ್ಟಾಗ್ತದೋ ಅಷ್ಟು ಮಾಡ್ತಾ ಇದ್ದೇನೆ. ಮಗಳ ಹತ್ರ ವಾಷಿಂಗ್ ಮಿಷಿನಲ್ಲಿ ಒಗಿಲಿಕ್ಕೆ ಹೇಳಿದರೆ ಒಗೆದು ಅಲ್ಲೇ ಡ್ರೈ ಮಾಡಿ ಇಟ್ಟು ಬಿಡ್ತಾಳೆ. ಅದು ಅಲ್ಲಿ ಒಣಗಲಿಕ್ಕೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಎಲ್ಲ ಒಗ್ದದ್ದು ಒಗೆಯದು ಎಲ್ಲ ಮಿಕ್ಸ್ ಆಗಿತ್ತು. ಹಾಗೆ ಎಲ್ಲವನ್ನು ಬಟ್ಟೆ ಒಗ್ದಾಕಿದೆ. ಈಗ ಡೈಲಿ ಎಲ್ಲ ಒಗ್ದಾಕಿ ಚೆನ್ನಾಗಿ ಗಾಡ್ರೇಜಲ್ಲಿ ಮಡಚಿಡಬೇಕು ಅಂತ ಇದ್ದೇನೆ. ಒಂದೊಂದು ದಿನ ಒಂದೊಂದು ಕೆಲಸದ ಕಡೆ ಫೋಕಸ್ ಮಾಡ್ತೇನೆ. ನನಗೆ ಎಲ್ಲ ಕೆಲಸವನ್ನು ಒಟ್ಟೊಟ್ಟಿಗೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಆದಷ್ಟು
ಮತ್ತು ಜಾತ್ರೆ, ಯಕ್ಷಗಾನ ಮತ್ತು ಹೋಟೆಲ್ ಹೀಗೆ ತಿರುಗಾಡೋದೇ ಜಾಸ್ತಿ ಆಯಿತು. ಮತ್ತು ಎಲ್ಲಿಗೆ ಕೆಲಸ ಮಾಡೋದು? ಅದಕ್ಕೆ ಈಗ ನನಗೆ ಯೂಟ್ಯೂಬ್ ಶುರು ಮಾಡಿದ ಮೇಲೆ ಮನೆಯಲ್ಲೇ ಹೆಚ್ಚು ಇರುವ ಅಂತ ಅನಿಸ್ತದೆ. ಮನೆಯಲ್ಲೇ ಏನಾದರೂ ಕೆಲಸ ಮಾಡಿ ಅದರದ್ದು ವೀಡಿಯೋ ಹಾಕೋದು ಅದೊಂದು ಖುಷಿ ಆಗ್ತದೆ. ಹಾಗಾಗಿ ಮನೆಯೂ ಕ್ಲೀನ್ ಆಗ್ತದೆ ಅಂತ. ಧೃತಿಗೆ ಇನ್ನೂ ಎಕ್ಸಾಮ್ ಬೇರೆ ಶುರು ಆಯಿತು. 7ಕ್ಕೆ 8ಕ್ಕೆ ಏನೋ ಎಕ್ಸಾಮ್ ಶುರು ಅವಳಿಗೆ ಅವಳು ಓದೋದ್ರಲ್ಲಿ ಇದ್ದಾಳೆ. ಹಾಗೆ ನಾವು ಹೊರಗಡೆ ಹೋದ್ರೆಲ್ಲ ಅವಳಿಗೆ ಕಷ್ಟ ಆಗ್ತದೆ. ಹಾಗೆ ಓದಲಿ ಅಂತೇಳಿ. ಮತ್ತು ಸೀಸನ್ ಟೈಮ್ ಬೇರೆ, ಹಸ್ಬೆಂಡ್ ಫುಲ್ ಬ್ಯುಸಿ, ಅವರಿಗೆ ಪೂಜೆ ಇರ್ತದೆ, ಎಲ್ಲಿಗೆ ಹೋಗೋದು? ಹಾಗೆ ಮನೆ ಕೆಲಸ ಮಾಡಿಕೊಂಡು ಮನೆ ಕ್ಲೀನ್ ಎಷ್ಟು ಮಾಡಿದರೂ ಅದು ಅಷ್ಟೇ ಅಲ್ವಾ, ಎಷ್ಟು ಮಾಡಿದರೂ ಮುಗಿಯೋದಿಲ್ಲ ಕೆಲಸ. ಮತ್ತು ಹೇಳ್ತಾರೆ, ಅಮ್ಮ ಹೇಳ್ತಾಯಿದ್ರು, ಆಗಿನ ಕೆಲಸ ಆಗಿಂದಾಗಲೇ ಮಾಡಿ ಮುಗಿಸಿದರೆ ಕೆಲಸ ಕಡಿಮೆ ಅಂತ. ನಾನು ಆ ರೂಲ್ಸ್ ಫಾಲೋ ಮಾಡ್ತಿದ್ರೆ ನನಗೆ ಅದು ಸುಲಭ ಆಗ್ತಿತ್ತು. ನಂಗೆ ಆಗೋದಿಲ್ಲ. ಕ್ಲೀನ್ ಮಾಡುವ ಕೈ 1, ಗಲೀಜು ಮಾಡುವ ಕೈ 4 ಅಂತ ಹೇಳುವಾಗ ಆಗೋದಿಲ್ಲ. ಮತ್ತು ಕೃಷ್ಣನದ್ದು ಸಹ ಹಾಗೆ ತುಂಟಾಟ ಎಲ್ಲ ಜಾಸ್ತಿ. ಅವನು ವಸ್ತುಗಳನ್ನೆಲ್ಲ ಬಿಸಾಡೋದು, ತಗೊಂಡೋಗಿ ಒಂದು ಕಡೆ ಇದ್ದದನ್ನು ಇನ್ನೊಂದು ಕಡೆ ಇಡೋದು, ಎಷ್ಟು ಜಾಗ್ರತೆ ಮಾಡಿದರೂ ಸಾಕಾಗೋದಿಲ್ಲ. ಕೆಲವು ವಸ್ತೆಲ್ಲ ಹಾಳು ಮಾಡಿಬಿಡ್ತಾನೆ. ಚಿಕ್ಕ ಮಕ್ಕಳು ಹಾಗೆ ಅಲ್ಲ, ಚಿಕ್ಕ ಮಕ್ಕಳು ಇರುವ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ. ಅದು ಒಬ್ಬರು ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಒಬ್ಳು ಇರಬೇಕಾಗ್ತದೆ, ಹಾಗಾಗ್ತದೆ. ಹಾಗೆ ಅವನನ್ನು ನೋಡಿಕೊಂಡು ಎಷ್ಟು ಕೆಲಸ ಮಾಡಿದ್ದು ಅಷ್ಟು ಬಂತು. ಮತ್ತು ಉಳಿದದ್ದು ಬಾಕಿ ಆದರೆ ಇನ್ನೊಂದು ಸಲ ಮಾಡೋದು. ಹಾಗೆ ಮನೆ ಕೆಲಸ 24 hours ಸಹ ಇರ್ತದೆ. ಮಾಡ್ತಾನೇ ಇದ್ದರೆ ಚೆನ್ನಾಗಿರ್ತದೆ, ಕ್ಲೀನ್ ಇರ್ತದೆ, ನೀಟ್ ಇರ್ತದೆ. ಔಟ್ಸೈಡ್ ತಿರುಗಾಡಿದರೆ ಟೈಮ್ ಹಾಗೆ ಹೋಗೋದು ಗೊತ್ತೇ ಆಗೋದಿಲ್ಲ. ಮನೆ ಕೆಲಸ ಬಾಕಿ ಆಗ್ತದೆ. ಮತ್ತು ನಾನು ಕೃಷ್ಣನನ್ನು ಗರ್ಭಿಣಿ ಆಗುವ ಮುಂಚೆ 79 kg ಇದ್ದೆ. ಅದು ಸಡನ್ಲಿ ಗರ್ಭಿಣಿ ಆದಾಗ 12 kg ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ 91 kg ಆಗಿದ್ದೆ. ಆಮೇಲೆ ಹೆರಿಗೆ ನಂತರ ನಂದು ಬಾಣಂತನ ಎಲ್ಲ ಮಾಡದೆ, ಅದು ಅಂದರೆ ಪಥ್ಯ ಎಲ್ಲ ಮಾಡದೆ ಇದ್ದದನ್ನೆಲ್ಲ ತಿಂದು ಅದು ಇದಾಯಿತು, kg ಜಾಸ್ತಿ ಆಯಿತು. ಒಮ್ಮೆಲೆ 104ಕ್ಕೆ ಹೋಗಿತ್ತು kg. ಕಳೆದ ವರ್ಷ ನಾನು ಡಯೆಟ್ ಮಾಡಿ 3 ತಿಂಗಳು ಡಯೆಟ್ ಮಾಡಿ ವಾಕಿಂಗ್ ಮಾಡಿ ಅದರಲ್ಲಿ 16 kg ಕಮ್ಮಿ ಆಗಿದ್ದೆ. ಆಮೇಲೆ ವಾಪಸ್ ಬಿಟ್ಟೆ. ಅಂದರೆ ಧೃತಿ ಹಾಸ್ಟೆಲಿಂದ ಬಂದಳು. ಅವಳು ಬಂದ ಮೇಲೆ ಡಯೆಟ್ ಹೋಯಿತು. ಅಂದರೆ ಅವಳಿಗೆ ಡಯೆಟ್ ಫಾಲೋ ಮಾಡ್ತಿರಲಿಲ್ಲ, ನಾನು ಮತ್ತು ಶ್ರೀ ಡಯೆಟ್ ಫಾಲೋ ಮಾಡ್ತಿದ್ದೆವು. ಹಾಗಾಗಿ ಅದು ಡಯೆಟ್ ನಿಂತು ವಾಪಸ್ kg ಸ್ವಲ್ಪ ಜಾಸ್ತಿ ಆದೆ. ಹಾಗೆ ಮೊನ್ನೆ ವಾಪಸ್ ಹಾಗೆ ಒಂದು 20 ದಿವಸ ಡೈಲಿ ಇದರದ್ದು ಸಿರಿಧಾನ್ಯದ ಇಡ್ಲಿ ಎಲ್ಲ ಮಾಡಿಕೊಂಡು ವಾಕಿಂಗ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಸಹ ಅಷ್ಟೇ ಒಂದು 2 kg ಕಮ್ಮಿ ಆಯಿತು. ಮತ್ತು ಕಮ್ಮಿ ಆಗೋದು ಕಾಣಲಿಲ್ಲ, ಅದಕ್ಕೆ ನಿಲ್ಲಿಸಿ ಬಿಟ್ಟೆ. ಹಾಗೆ ಅದು ವೆಯ್ಟ್ ಜಾಸ್ತಿ ಇದ್ದರೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಏದುಸಿರು ಬರ್ತಾನೆ ಇರ್ತದೆ. ಹಾಗೆ ಈಗ ಮೊನ್ನೆ ಶಿವರಾತ್ರಿಯ ನಂತರ ಇದು ಚಳಿ ಹೋಗಿ ಸೆಕೆ ಜಾಸ್ತಿ ಆಗಿದೆ ಅಲ್ಲ, ಆ ಫ್ಯಾನಿನ ಗಾಳಿ ಸಮೇತ ಸಾಕಾಗೋದಿಲ್ಲ, ಅಷ್ಟು ಸೆಕೆ. ನಿನ್ನೆಲ್ಲ ಮೊನ್ನೆನೋ ಇದು ರಾತ್ರಿ ಎಲ್ಲ ಕರೆಂಟೇ ಇರಲಿಲ್ಲ. ಈಗ ಕೆಲವೊಮ್ಮೆ ಕರೆಂಟ್ ಹೋದರೆ ಬೇಗ ಬರೋದು ಸಹ ಇಲ್ಲ. ಎಂಥ ಮಳೆಯೂ ಇಲ್ಲ, ಆದರೂ ಯಾಕೆ ಕರೆಂಟ್ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಬಟ್ಟೆಗೆ ನಾನು ಕಂಫರ್ಟ್ ಹಾಕಿದ್ದೆ, ಅದು ಅಂದರೆ ಪರಿಮಳ ಬರ್ತದಲ್ಲ. ಹಾಗೆ ಇದು ಉಜಾಲದು ಕಂಪನಿಯವ್ರದ್ದಂತೆ ಇದು ಕಂಫರ್ಟ್ ತಂದಿದ್ರು ನಿನ್ನೆ, ಅದನ್ನೇ ಹಾಕಿದೆ. ಅದು ಡೈರೆಕ್ಟ್ ಕಂಫರ್ಟ್ ಇದೆ, ಒಳ್ಳೆಯದಾಗ್ತದೆ. ಇದು ಸಹ ಸೇಮ್ ಫ್ಲೇವರ್ ಉಂಟು, ಹಾಗೆಯೇ ಪರಿಮಳ ಉಂಟು. ಮಧ್ಯಾಹ್ನ ಬಿಸಿಲಿನ ಹೊತ್ತಿಗೆ ಒಗ್ದಾಕಿದೆ, ಒಣಗಲಿಕ್ಕೆ ಸುಲಭ ಆಗ್ತದೆ. ಸಂಜೆ ಹೊತ್ತಿಗೆ ಆಗುವ ಒಣಗ್ತದಲ್ಲ, ಹಾಗೆ ಒಂದು 2 ಗಂಟೆ 2:30 ಆಗುವಾಗ ಒಣಗಿ ಹಾಕಿದೆ, ನಾನು ಒಣಗಲಿಕ್ಕೆ ಹಾಕಿದೆ. ನನಗೆ ಮತ್ತು ರಾತ್ರಿ ಫುಡ್ಡೆಲ್ಲ ತಿಂದರೆ ಆಗೋದಿಲ್ಲ, ಅದು ಹೆಲ್ತ್ ಇಶ್ಯೂ ಇದೆ. ಅಂದರೆ ದಮ್ ಕಟ್ಟುವ ಪ್ರಾಬ್ಲಮ್ಮು. ಅದು ಒಂದು ವೆಯ್ಟ್ ಜಾಸ್ತಿ ಇದ್ದ ಕಾರಣ, ಮತ್ತೊಂದು ಅದು ಅವತ್ತು ಶುರು ಆಗಿತ್ತು. ಒಮ್ಮೆ ತುಂಬ ಅದರಲ್ಲಿ ಪ್ರಾಬ್ಲಮ್ ಅನುಭವಿಸಿದೆ. ಅದು ಈಗಲೂ ಬರ್ತದೆ ಕೆಲವೊಮ್ಮೆ. ನೈಟ್ 8 ಗಂಟೆ ನಂತರ 9 ಗಂಟೆ ನಂತರ ಫುಡ್ ತಿಂದರೆ ಮತ್ತು ರಾತ್ರಿ ಆಗಾಗ ಕುತ್ತಿಗೆ ಹಿಡ್ದಾಗೆ ಆಗೋದು, ಎದ್ದು ಹೋಗಿ ನೀರು ಕುಡಿಬೇಕು. ನಿನ್ನೆ ಒಂದು 10-15 ಸಲ ನೀರು ಕುಡಿದಿದ್ದೇನೆ. ಹಾಗೆ ನಿದ್ದೆನೇ ಇಲ್ಲ, ಲೇಟ್ ಆಗಿದೆ, 2 ಗಂಟೆನಾಗಿದೆ. ಅಂದರೆ ಒಂದು ಮಲಗಿ ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆದಮೇಲೆ ಪದೇ 1/4 ಗಂಟೆಗೊಮ್ಮೆ ನಿದ್ದೆ ಮಾಡ್ತೇನೆ ಅಂತ ಹೋಗುವಾಗ ಎದ್ದು ಹೋಗಿ ನೀರು ಕುಡಿಬೇಕು. ಹಾಗೇ ಮಾಡಿ ಲೇಟ್ ಆಗಿದೆ, 2 ಗಂಟೆ 3 ಗಂಟೆ ತನಕ ಹಾಗೇ ಆಗಿದೆ ನನಗೆ. ಮತ್ತೆ ನಿದ್ದೆ ಮಾಡಿದೆ. ಹಾಗೆ ಏಳುವಾಗ ಲೇಟ್ ಆಯಿತು. ಮತ್ತೊಂದು ಟೀ ಕುಡಿದೆ ಅಷ್ಟೇ, ನಾನು ಮತ್ತು ಕೃಷ್ಣ. ಮತ್ತು ಶ್ರೀ ಫುಡ್ ತಂದರು, ಅಲ್ಲಿ ಫಂಕ್ಷನಿಂದ ತಂದರು, ಪೂರಿ ಗಸಿ ಮತ್ತು ಅನ್ನ ಸಾಂಬಾರೆಲ್ಲ ತಂದರು. ಅದನ್ನೇ ಊಟ ಮಾಡಿದೆವು. ಹಾಗೆ ಅಡಿಗೆ ಕೋಣೆಯಲ್ಲಿ ರಾಶಿ ಪಾತ್ರೆ ಬಿದ್ದಿದೆ, ಅದನ್ನು ಇನ್ನು ತೊಳಿಬೇಕು. ಅದನ್ನು ತೊಳೆದ ಮೇಲೇ ನನಗೆ ಅಡಿಗೆ ಮಾಡಬೇಕು ಅಂದರೆ ನನಗೆ ಅಡಿಗೆ ಕೋಣೆ ಕ್ಲೀನ್ ಬೇಕು. ಮೊನ್ನೆ ಕ್ಲೀನ್ ಮಾಡಿದ್ದು ಒಮ್ಮೆದೆಲ್ಲ ವಾಪಸ್ ಇದಾಗಿದೆ, ಪಾತ್ರೆ ಎಲ್ಲ ತೊಳೆದು ಹಾಕಬೇಕು ಇನ್ನು. ಶ್ರೀ ಕೆಲವೊಮ್ಮೆ ಅಡುಗೆಯನ್ನು ಮಾಡ್ತಾರೆ, ಆದರೆ ಪಾತ್ರೆ ತೊಳಿಲಿಕ್ಕೆಲ್ಲ ಹೋಗೋದಿಲ್ಲ, ಅಡುಗೆ ಕೋಣೆ ಕ್ಲೀನ್ ಮಾಡಲಿಕ್ಕೆಲ್ಲ ಹೋಗೋದಿಲ್ಲ. ಅದನ್ನು ನಾನೇ ಮಾಡಬೇಕು. ಹಾಗೆ ಕೆಲಸ ಬೀಳ್ತದೆ. ಎಷ್ಟು ಚೆನ್ನಾಗಿ ಬೇಕಾದರೂ ಬದುಕ್ಬೋದು, ಉದಾಸೀನ ಇಲ್ಲದಿದ್ದರೆ ಅಥವಾ ಎಲ್ಲದರಲ್ಲೂ ಕೆಲಸದಲ್ಲಿ ಇಂಟ್ರೆಸ್ಟ್ ಎಲ್ಲ ಇದ್ದರೆ ಎಲ್ಲ ಜೀವನ ಚೆನ್ನಾಗಿರ್ತದೆ. ನನಗೆ ಅದು ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ನಂಗೆ ಆಗೋದೇ ಇಲ್ಲ ಮುಂಚಿನಿಂದಲೂ. ನನಗೆ ದೊಡ್ಡ ಮನೆ ಅಂದರೆ ಐ ಹೇಟ್ ದ್ಯಾಟ್. ಆದರೆ ಏನು ಮಾಡೋದು, ಅನಿವಾರ್ಯ.
ಅದು ಮುಂಚೆ ಚಿಕ್ಕದಿತ್ತು, ಆಮೇಲೆ ಹಾಲ್ ಸೇರಿಸಿದ್ದು. ಅದರಲ್ಲೇ ಅಂದ್ಕೊಂಡೆ ನಾನು, ಇನ್ನೆಷ್ಟು ಕೆಲಸ ಇದೆ ಅಂತ. ಅದು ಹಾಲ್ ದೊಡ್ಡದಿದೆ. ನಾನು ಇನ್ನು ಮುಂದಕ್ಕೆ ಯಾವತ್ತಾದರೂ ವೀಡಿಯೋ ಮಾಡ್ತೇನೆ. ಅಲ್ಲಿ ಸಂತೆ ಎಲ್ಲ ಇದೆ, ತುಂಬ ಒತ್ತಾರೆ ಮಾಡಬೇಕಷ್ಟೇ. ಇನ್ನು ಹೀಗೆ ಬಟ್ಟೆದೊಮ್ಮೆ ಎಲ್ಲ ಒತ್ತಾರೆ ಆದಮೇಲೆ ಅಲ್ಲಿ ಹಾಲೆಲ್ಲ ಕ್ಲೀನ್ ಮಾಡ್ಬೋದು ಅಂತ. ಹಾಲಲ್ಲಿದ್ದ ಪಾತ್ರೆ ಎಲ್ಲ ತೊಳೆದು ಅಡುಗೆ ಕೋಣೆಯಲ್ಲಿಟ್ಟೆ, ಅದೊಂದು ಸ್ವಲ್ಪ ಖಾಲಿ ಆಯಿತು. ಇನ್ನು ಬಟ್ಟೆ ಕೂಡ ತೆಗೆದಾದ್ಮೇಲೆ ಚೆನ್ನಾಗಿ ಆಗ್ತದೆ. ಆಮೇಲೆ ವೀಡಿಯೋ ತೋರಿಸ್ತೇನೆ ನಾನು. ಅಲ್ಲಿ ಈಗ ಸಂತೆ ಉಂಟು, ಹಾಗೆ ತೋರಿಸ್ಲಿಕ್ಕೆ ಸರಿ ಆಗೋದಿಲ್ಲ ಹಾಗೆ. ಹಾಲ್ನಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಸೆಟ್ ಮಾಡ್ಬೋದು, ಮತ್ತು ಸೋಫಾ ಎಲ್ಲ ಮೇಲೆ ಒಂದು ಉಂಟು ಸೆಟ್, ಅದನ್ನೆಲ್ಲ ತರಬೇಕು ಅಂತ ಉಂಟು. ನೋಡಬೇಕು, ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಎಲ್ಲ ಕ್ಲೀನಿಂಗ್ ಕೆಲಸ, ಒತ್ತರ ಕೆಲಸ ಎಲ್ಲ ನಾನೇ ಮಾಡಬೇಕು. ಕೆಲವೊಮ್ಮೆ ಅಡುಗೆ ಮಾಡುವ ಅಂತ ಹೇಳಿದರೆ ಅಡುಗೆಗೆ ಬೇಕಾದ ಐಟಮ್ ಕೂಡ ಇರೋದಿಲ್ಲ, ಅಂದರೆ ತಂದಾಗಬೇಕು. ಪೇಟೆ ದೂರ ಅಲ್ಲ, ಪೇಟೆಗೆ ಹೋಗಲಿಕ್ಕೆ ಬರಲಿಕ್ಕೆ 240 ಆಗ್ತದೆ. ಅದಕ್ಕೆ ನಾನು ಆದಷ್ಟು ಶ್ರೀ ಹತ್ತಿರ ತರಲಿಕ್ಕೆ ಹೇಳೋದು, ಇಲ್ಲದಿದ್ದರೆ ನಾನೇ ಅವ್ರ ಜೊತೆ ಹೋಗಿ ಕೆಲವೊಮ್ಮೆ ತರ್ತೇನೆ. ಹಾಗೆ ಅದು ಬಾಗಿಲು ಫಿಟ್ಟಿಂಗ್ ಕೂಡ ಬಾಕಿ ಇದೆ, ಅದನ್ನು ಸಹ ಕರಿಬೇಕು ಜನ. ಅದಕ್ಕೆ ಬಾಗಿಲಿನ ಫ್ರೇಮ್ ಬೇರೆ ಅವರು ತರಬೇಕು. ಯಾವಾಗ ಮಾಡೋದಂತ ಗೊತ್ತಾಗೋದಿಲ್ಲ. ಈಗ ಶ್ರೀ ಫುಲ್ ಬ್ಯುಸಿ. ಇನ್ನು ನಾಳೆ ಕೂಡ ಹಾಗೆ ಅಷ್ಟೇ, ಅವರಿಗೆ ದೂರ ಹೋಗ್ಲಿಕ್ಕೆ ಉಂಟು. ನಾಳೆ ಹೋಗಿ ನಾಡಿದ್ದು ಬರೋದು ಅವರು, ಅರಕಲಗೂಡ ಏನೋ ಹೇಳಿದರು. ಹಾಗೆ ಇನ್ನು ನಾನು ಧೃತಿಯವನು ಮಾತ್ರ. ಹಾಗೆ ಏನಾದರೂ ಐಟಮ್ ಬೇಕಂದರೆ ನಾನೇ ಹೋಗಿ ಪೇಟೆಗೆ ಹೋಗಿ ತರಬೇಕಷ್ಟೆ. ಕೆಲವೊಮ್ಮೆ ಸಂತೆಗೆ ಹೋಗ್ಲಿಕ್ಕೂ ನೆನಪಾಗೋದಿಲ್ಲ. ಬುಧವಾರ ನಮ್ಮೂರಲ್ಲಿ ಸಂತೆ ಬುಧವಾರ. ಕೆಲವೊಮ್ಮೆ ತರಕಾರಿ ತರಲಿಕ್ಕೆ ಹೋಗುವಂತ ಅನಿಸ್ತದೆ, ಆಗ ಹೋಗ್ತೇನೆ. ಹೆಚ್ಚಾಗಿ ಅಂಗಡಿಯಿಂದಲೇ ತರಕಾರಿ ತರ್ತೇವೆ ನಾವು. ಇಲ್ಲಿ ಪೇಟೆ ದೂರ ಆಗಿ ಭಾರಿ ಕಷ್ಟ ಆಯಿತು, ರಿಕ್ಷಾಗೆ ಕಾಯಬೇಕು. ಇಲ್ಲ ಅಂದರೆ ಹೀಗೆ ಹೋಗುವ ರಿಕ್ಷಾ ಸಿಗಬೇಕು ಅಂದರೆ ಅಲ್ಲಿ ಅಂಗನವಾಡಿ ತನಕ ಹೋಗಬೇಕು. ಅಂಗನವಾಡಿಗೆ ಒಂದು 2 ಕಿಲೋಮೀಟ್ರ್ ಉಂಟಾ ಅಂತ, 2-2.5 ಉಂಟಾ ಅಂತ, ಅದು ನಡೆದುಕೊಂಡು ಹೋಗಿ ಆಗೋದಿಲ್ಲ. ಹಾಗೆ ರಿಕ್ಷಾ ಮಾಡಿಕೊಂಡೇ ಹೋಗಬೇಕು. 240 ಆಗ್ತದೆ ಹೋಗಿ ಬರಲಿಕ್ಕೆ. ಹಸ್ಬೆಂಡ್ ಹೇಳ್ತಾರೆ ಹೋಗಿ ಬರಲಿಕ್ಕೆ ಆಗೋದಿಲ್ಲ ರಿಕ್ಷಾದಲ್ಲಿ, ನನಗೆ ಯಾಕೆ ಕಾಯೋದು ಅಂತ ಹೇಳ್ತಾರೆ. ನಾನು ಆದಷ್ಟು ಅವಾಯ್ಡ್ ಮಾಡೋದು, ಸುಲಭ ಆಗ್ತದೆ ಅವ್ರ ಜೊತೆ ಹೋದರೆ ಅಂತೇಳಿ. ಇಲ್ಲದಿದ್ದರೆ ಮಗುವನ್ನು ಕೂಡ ಕರ್ಕೊಂಡು ಹೋಗಬೇಕಾಗ್ತದೆ. ಧೃತಿ ಇರುವಾಗ ಧೃತಿ ಜೊತೆ ಮಗುವನ್ನು ಬಿಟ್ಟು ಅವ್ರ ಜೊತೆ ಪೇಟೆಗೆ ಹೋಗಿ ಬಂದು ಸಾಮಾನು ತರಲಿಕ್ಕೆ ಸುಲಭ ಆಗ್ತದೆ. ಹಾಗೆ ನಿನ್ನೆ ರಾತ್ರಿ ಮತ್ತೆ ಸ್ವಲ್ಪ ಬಿಸಿಬೇಳೆ ಬಾತ್ ತಿಂದು ಮಜ್ಜಿಗೆ ಕೂಡ ಕುಡ್ದಿದ್ದೆ. ಅದು ಪ್ರಾಬ್ಲಮ್ ಆಯಿತಾ ಅಂತ. ರಾತ್ರಿ ಅದು ಹೆವಿ, ಯಾವುದು ಕುಡಿಯೋ ಹಾಗಿಲ್ಲ, ತಿನ್ನುವ ಹಾಗಿಲ್ಲ. ನನಗೆ ಅದು ಹೆಲ್ತ್ ಇಶ್ಯೂ ಆಗ್ತದೆ. ಔಟ್ ಸೈಡ್ ಎಲ್ಲಿ ಹೋಗೋದಿದ್ರು ನಾನು ಒಂದು ಬಾಟ್ಲಲ್ಲಿ ನೀರು ಇಟ್ಕೊಂಡೇ ಇರ್ತೇನೆ. ಇಲ್ಲ ಅಂದರೆ ಸಡನ್ಲಿ ಅದು ದಮ್ನ ಪ್ರಾಬ್ಲಮ್ ಬರುವಾಗ ನನಗೆ ಕುಡಿಲಿಕ್ಕೆ ಬೇಕಾಗ್ತದೆ ಅಂತೇಳಿ ರಾತ್ರಿ ಎಷ್ಟು ಸಲ ಎದ್ದಿದ್ದೇನೆ. ನನಗಂತೂ ಬುಡ್ದೋಗ್ತದೆ. ಅದಕ್ಕೆ ಮದ್ದು ಮಾಡಿದೆ, ಆದರೆ ಅದು ಚಟ ಹೋಗಬೇಕು ಅಂದರೆ ಕಂಟಿನ್ಯೂಸ್ ಆಗಿ ಮದ್ದು ಮಾಡಬೇಕು, ಮತ್ತು ಸಪುರ ಆಗಬೇಕು, ಮತ್ತು ಫುಡ್ಡಿನಲ್ಲಿ ಅದು ವ್ಯತ್ಯಾಸ ಮಾಡಬೇಕು. ಅಂದರೆ ತರಕಾರಿ ಬೇಯಿಸಿ ತಿನ್ನಬೇಕು, ಅಥವಾ ಹಬೆಯಲ್ಲಿ ಎಲ್ಲ, ಮತ್ತು ಎಣ್ಣೆ ಪಸೆ ಎಲ್ಲ ತಿನ್ನಬಾರ್ದು. ಹಾಗೆಲ್ಲ ಉಂಟು. ಓಕೆ, ಬಾಯ್.